ಒಂದು ವಾರದಿಂದ ಒದ್ದಾಡ್ತಾ ಇದ್ದೀನಿ ಭಾಗ್ಯ ಅವ್ರ ಹತ್ರ ಅವ್ರ ಗಂಡನ ಬಗ್ಗೆ ಕೇಳಬೇಕು ಅಂತ. ಬಟ್ ಆಗ್ತಾನೆ ಇಲ್ಲ. ಛೇ, 108 ವಿಘ್ನ ಆಗ್ತಾ ಇದೆ. ಇವತ್ತೇನೇ ಆದ್ರೂ ಕೇಳ್ತೀನಿ. ಕೇಳು ಫ್ರೆಂಡು, ಕೇಳು. ಭಾಗ್ಯ ಹತ್ರ ಕೇಳು, ಅವಳು ನಿನ್ನ ಪ್ರೀತಿಸ್ತಿದ್ದಾಳ ಅಂತ ಕೇಳು. ನಂಗೊತ್ತು ನೀನ್ ಅದನ್ನೇ ಕೇಳಕ್ ಬಂದಿದೀಯಾ ಅಂತ. ಇದಕ್ಕಿಂತ ಒಳ್ಳೆ ಅವಕಾಶ ಖಂಡಿತ ನಿನಗೆ ಇನ್ನೊಂದು ಸಿಗಲ್ಲ. ಇವತ್ತೇ ಈಗಲೇ ಕೇಳು. ಎಸ್, ಇವಾಗ್ಲೇ ಕೇಳ್ತೀನಿ. ಅದು ಗೆಳತಿ, ಸಾರಿ, ಏನೋ ಹೇಳಕ್ ಬಂದ್ರಿ, ಹೇಳಿ. ಅಲ್ಲ, ನೀ ಏನೋ ಮಾತಾಡ್ಬೇಕು ಅಂತ ನೀನ್ ತಾನೇ ಬಂದಿರೋದು, ನೀ ಹೇಳಿ. ನಾನು ಹೇಳಕ್ ಬಂದಿರೋದು ತುಂಬಾ ಮುಖ್ಯವಾದ ವಿಷಯ. ನನಗ್ ಗೊತ್ತು. ಗೊತ್ತಾ? ಅಲ್ಲ, ಅದು ಅಲ್ಲ, ನೀ ಮಾತಾಡ್ಬೇಕು ಅಂದ ತಕ್ಷಣ ಅದು ಮುಖ್ಯವಾದ ವಿಷಯನೇ ಇರುತ್ತೆ ಅಂತ ನನಗ್ ಗೊತ್ತು. ಸುಮ್ನೆ ಏನು ಮಾತಾಡಲ್ವಲ್ಲ ಆತರ ನೀನು. ಓ ಹಾಗೆ. ಗೆಳತಿ, ಭಾಗ್ಯ ಎಲ್ಲಿದ್ದಾರೆ? ನಾನು ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕು. ಭಾಗ್ಯ ತಡಿ, ಕರಿತೀನಿ. ಭಾಗ್ಯ, ಬಾಮ್ಮ ಇಲ್ಲಿ. ಹಾ ತೇ ಬಂದೆ. ನನ್ ಫ್ರೆಂಡು ನಿನ್ನ ಹತ್ರ ಏನೋ ಹೇಳ್ಬೇಕಂತೆ. ಅತ್ತೆ, ಮೊನ್ನೆಯಿಂದ ಅದನ್ನೇ ಹೇಳ್ತಿದ್ದಾರೆ, ಆದ್ರೆ ಏನು ಅಂತ ಹೇಳ್ತಿಲ್ಲ. ಆದಿಯವ್ರೆ, ಇವತ್ತಾದ್ರೂ ಹೇಳಿ. ತಡಿ ಭಾಗ್ಯ, ತಡಿ. ನನ್ ಫ್ರೆಂಡ್ ಖಂಡಿತ ಹೇಳ್ತಾನೆ. ಸಾದಿ, ಬಿಡ್ಬೇಡ, ಕೇಳು ಕೇಳು. ಅದು ಭಾಗ್ಯ, ಅದೇನು ಅಂದ್ರೆ, ಅದು ಭಾಗ್ಯ ನಿಮ್ಮ ನಿಮ್ಮ ಕೇಳು. ಕೇಳು. ನಿಮ್ಮ ಹಾ, ಏನ್ ನನ್ನ? ಅಯ್ಯೋ ಆದಿಯವ್ರೆ, ಹೇಳಿ. ಅದು ನಿಮ್ ಫುಡ್, ನಿಮ್ ಫೇವ್ರೆಟ್ ಫುಡ್ ಯಾವುದು ಅಂತ. ಅದು ಭಾಗ್ಯ, ಅದು ನಿಮ್ ಹಾ ಹೇಳಿ. ಏನೂ ಇಲ್ಲ ಭಾಗ್ಯ, ನೀವು ಹೊರಡಿ. ಅದು ಭಾಗ್ಯ ನಿಮ್ಮ ನಿಮ್ಮ ಅಯ್ಯೋ ಆದಿಯವ್ರೆ, ಹೇಳಿ. ಅದು ನಿಮ್ ಫುಡ್, ನಿಮ್ ಫೇವ್ರೆಟ್ ಫುಡ್ ಯಾವುದು ಅಂತ. ಅಲ್ಲ, ಪಾಸ್ಟ್ 1 ವೀಕಿಂದ ಭಾಗ್ಯವ್ರ ಹತ್ರ ಈ ವಿಷಯನ ಕೇಳೋಕೆ ಟ್ರೈ ಮಾಡ್ತಾ ಇದ್ದೀನಿ, ಆಗ್ತಾನೆ ಇಲ್ಲ. ಅಲ್ಲ, ಅವ್ರು ನೋಡಿದ ತಕ್ಷಣ ಈ ವಿಷಯದ ಬಗ್ಗೆ ಮಾತಾಡಕ್ಕೆ ಆಗಲ್ಲ. ಏನ್ ಮಾಡ್ಲಿ? Hi brother, I'm back. ಛೇ, ಬರ್ತಾ ಬರ್ತಾ ಬ್ರದರ್ ತುಂಬಾ ಹಗಲ್ ಕನ್ಸ್ ಕಾಣ್ತಿದ್ದಾರೆ. ಅದ್ ಯಾರ ಬಗ್ಗೆ ಇಷ್ಟೊಂದು ಯೋಚನೆನೋ ನನ್ಗಂತೂ ಗೊತ್ತಿಲ್ಲ. Brother? Hey brother. Nice to see you. ಯಾವಾಗ ಬಂದ್ರಿ? Just ಇವಾಗ ತಾನು ಬಂದೆ brother. ಬ್ರದರ್, ನೀವು ಹೋಗಿರೋದು 2 ಡೇಸ್ ಆದ್ರೂ ನನಗೆ ಎಷ್ಟೊಂದು ದಿನಕ್ಕೆ ಹೋಗಿದ್ದೀರಾ ಅನ್ನೋ ಫೀಲ್ ಆಗ್ತಾ ಇತ್ತು. ನನಗೂ ಹಾಗೆ ಅನ್ನಿಸ್ತಾ ಇತ್ತು. ಇದೇನ್ ಬ್ರದರ್, ಡೈರೆಕ್ಟ್ ಆಗಿ ಇಲ್ಲೇ ಬಂದ್ಬಿಟ್ಟಿದ್ದೀರಾ? ಮನೆಗೆ ಹೋಗ್ಲಿಲ್ವಾ? ಏನಿಲ್ಲ ಬ್ರದರ್, ಮನೆಗೆ ಹೋಗ್ತಿದ್ದೆ, ಬಟ್ ಹಾಗೆ ನಿಮ್ಮನ್ನ ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದೆ. ಅಲ್ಲ ಬ್ರದರ್, ಏನಿದು ತುಂಬಾ ಒಂದು ಡೀಪ್ ಯೋಚನೆಯಲ್ಲಿ ಕಳೆದು ಹೋಗ್ಬಿಟ್ಟಿದ್ದೀರಾ? ಅಯ್ಯೋ, ಒಂದು ದೊಡ್ಡ ಸಮಸ್ಯೆ ಆಗಿದೆ. ಏನ್ ಸಮಸ್ಯೆ? ಏನಿಲ್ಲ, ನಾನು ಭಾಗ್ಯ ಮತ್ತೆ ಅವ್ರ ಎಕ್ಸ್ ಹಸ್ಬೆಂಡ್ ನ ಪ್ಯಾಚ್ ಅಪ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಭಾಗ್ಯ ಅವ್ರ ಎಕ್ಸ್ ಹಸ್ಬೆಂಡ್ಗೆ ಮದ್ವೆ ಆಗ್ಬಿಟ್ಟಿದ್ರೆ, ಅವ್ರ ಮದ್ವೆ ಆಗಿ ಖುಷಿಯಾಗಿ ಜೀವನ ಲೀಡ್ ಮಾಡ್ತಿದ್ರೆ, ಅರೆ, ಹಾಸ್ಪಿಟಲಿಂದ ಕಾಲ್ ಬರ್ತದೆ. ಡಾಕ್ಟರ್, ಹೇಳಿ ಡಾಕ್ಟರ್, ಏನಾದ್ರು ಪ್ರಾಬ್ಲಮ್ ಆಯ್ತಾ?
ಪೂಜಾ ಆರಾಮಾಗಿದ್ದಾಳಲ್ವಾ? ಕಿಶನ್ ಡೋಂಟ್ ವರಿ, ಪೂಜಾ ಆರಾಮಾಗಿದ್ದಾರೆ. ಥ್ಯಾಂಕ್ ಯು ಡಾಕ್ಟರ್. ನೀವೆಲ್ಲಿದ್ದೀರಾ? ನಾನು ಮನೆಗೆ ಬಂದೆ, ಸ್ವಲ್ಪ ಬಟ್ಟೆ ತೊಗೊಂಡು ಹೋಗೋಣ ಅಂತ. ನಿಮ್ಗೇನಾದರೂ ಬೇಕಿತ್ತಾ? ಹಾಗೆ ಬೇಕು ಅಂತಂದರೆ ನಮ್ಮತ್ತೆ ಪೂಜಾ ಅವ್ರ ಅಮ್ಮ ಇದ್ದಾರಲ್ಲ, ಅಲ್ಲೇ ಇದ್ದಾರೆ. ಕಿಶನ್, ವಿಷಯ ಏನಂದ್ರೆ ಪೂಜಾ ಕಂಪ್ಲೀಟ್ ಆಗಿ ಕ್ಯೂರ್ ಆಗಿದ್ದಾರೆ. ಇವತ್ತು ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಕ್ಕೆ ಫೋನ್ ಮಾಡಿದ್ದೆ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ತುಂಬ ಒಳ್ಳೆ ವಿಷಯ ಹೇಳಿದ್ದೀರಾ. ನಾನು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಹಾಸ್ಪಿಟ್ಲಿಗೆ ಬಂದ್ಬಿಡ್ತೀನಿ. ಓಕೆ ಕಿಶನ್, ನೀವು ಬಂದ್ಮೇಲೆಲ್ಲ ಪ್ರೊಸೀಜರ್ ಮುಗಿಸಿ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀನಿ. ಖಂಡಿತ ಡಾಕ್ಟರ್, ಆಗ್ಬೋದು. ಥ್ಯಾಂಕ್ ಯು, ಬಾಯ್. ಹಬ್ಬ, ಫೈನಲಿ ಪೂಜಾ ಹುಷಾರಾದ್ಲು. ಇನ್ನೇನು ಮನೆಗೆ ಬರ್ತಾಳೆ, ಅದೇ ಸಂತೋಷ ನನಗೆ. ಏನಪ್ಪ ಇಷ್ಟೊಂದು ಖುಷಿಯಾಗಿದ್ಯಾ? ಪೂಜೆ ಆರಾಮಾಗಿದ್ದಾಳಂತ? ಅಯ್ಯೋ ಅಪ್ಪ, ಆರಾಮಾಗಿರೋದು ಮಾತ್ರ ಅಲ್ಲ, ಕಂಪ್ಲೀಟ್ ಆಗಿ ಹುಷಾರಾಗಿದ್ದಾಳಂತೆ. ಇವತ್ತೇ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೋದು ಅಂತ ಡಾಕ್ಟರ್ ಹೇಳಿದ್ರು. ಅಪ್ಪ, ಫೈನಲಿ ಪೂಜಾ ಮನೆಗೆ ಬರ್ತಿದ್ದಾಳಪ್ಪ. ಒಳ್ಳೆ ವಿಷಯ ಕಡ. ಯಾವಾಗ ಕರ್ಕೊಂಬರಕ್ ಹೋಗ್ತೀಯಾ? ಯಾವಾಗ ಯಾಕಪ್ಪ, ಈಗಲೇ ಹೋಗ್ತಿದ್ದೀನಿ. ಸರಿ, ನಾನು ಬರ್ತೀನಿ, ಇಬ್ರು ಜೊತೆ ಹೋಗಿ ಕರ್ಕೊಂಬರೋಣ. ಅಪ್ಪ, ನೀವ್ಯಾಕೆ ಬರ್ತೀರಾ? ಸುಮ್ಮನೆ ನಿಮಗೆ ಸುಸ್ತು. ಏಯ್, ಏನು ಸುಸ್ತು ಸುಸ್ತು ಅಂತ? ನನ್ನ ಸುಸ್ತನ್ನು ಕರ್ಕೊಂಬರೋದಕ್ಕೆ ನನಗೇನೋ ಸುಸ್ತು? ಅಲ್ಲ, ಬರ್ತೀನಿ ಅಂತಂದ್ರೆ ಬೇಡ ಅಂತ ಹೇಳ್ತೀಯಾ? ಅಪ್ಪ, ಅದು ಹಾಗಲ್ಲ, ನಾನು ಹೋಗಿ ಕರ್ಕೊಂಡ್ ಬರ್ತೀನಿ ಅಂತ. ನೋಡಿ, ಈ ವಯಸ್ಸಲ್ಲಿ ನೀವು ಹಾಸ್ಪಿಟ್ಲಿಗೆ ಬರೋದು ಬೇಡ. ಮೊದಲೇ ಎಲ್ಲ ಕಡೆ ವೈರಲ್ ಫೀವರ್ ಅಂತ ಹೇಳ್ತಿದ್ದಾರೆ, ಸುಮ್ಮನೆ ಯಾಕೆ ರಿಸ್ಕು? ಹೌದಪ್ಪ, ನಾನು ಹೇಳಿದ ಮಾತನ್ನ ಎಲ್ಲಿ ಕೇಳ್ತಿರೋ ನೀವು? ಅಪ್ಪ, ಅದು ಹಾಗಲ್ಲ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಪೂಜಾ ಮನೆಗೆ ಬರ್ತಾಳಲ್ಲ, ನಾನೇ ಕರ್ಕೊಂಡ್ ಬಂದ್ಬಿಡ್ತೀನಿ. ಕರ್ಕೊಂಡ್ ಬಾ ಕಿಶನ್, ಪೂಜನ್ನ ಕರ್ಕೊಂಡ್ ಬಾ. ನಾನು ಅದಕ್ಕೆ ಕಾಯ್ತಿದ್ದೀನಿ. ನನ್ನ ಮುಂದೆನೆ ಸಿಕ್ಕಾಪಟ್ಟೆ ಹಾರಾಡ್ತಿದ್ದಾಳೆ, ನನ್ನ ಮುಂದೆನೆ ವಾಯ್ಸ್ ಮಾಡಿ ಮಾತಾಡ್ತಿದ್ದಾಳೆ. ಅಷ್ಟೆಲ್ಲ ಇರುವಾಗ ಅವಳನ್ನ ಮುರ್ದಿರೋ ಕೈಯಲ್ಲಿ ಏಟಾಗಿರೋ ತಲೆ ನೋಡೋಕೆ ಆಹಾ, ಏನ್ ಸಂತೋಷ ಅಂದ್ರೆ ಸಂತೋಷ. ಅವಳನ್ನ ಗೆಟಪ್ ಅಲ್ಲಿ ನೋಡೋದಕ್ಕೆ ಕಾಯ್ತಿದ್ದೀನಿ. ಏನಾಯ್ತು ತಾಂಡು? ಅರೆ, ನಿನ್ನೆ ಕೇಳ್ತಾ ಇರೋದು ಏನಾಯ್ತು? ಏನ್ ನೀನ್ ಮಾಡಿರೋ ಕರ್ಮಕ್ಕೆ? ಅರೆ, ನಾನೇನೋ ಮಾಡ್ದೆ? ನಿನ್ ಹತ್ರ ವಾದ ಮಾಡೋದೇ ವೇಸ್ಟ್. ತನ್ವಿ ಎಲ್ಲಿದ್ದಾಳೆ? ತನ್ವಿ ಪುಟ, ತನ್ವಿ ಪುಟ, ತನ್ವಿ ಎಲ್ಲಿದ್ಯಾ? ಎಷ್ಟ ತನ್ವಿ ಎಲ್ಲಿದ್ದಾಳೆ? ಇನ್ನು ಕಾಲೇಜಿಂದ ವಾಪಸ್ ಬಂದಿಲ್ವಾ? ಫೋನ್ ಮಾಡ್ಬಿಟ್ಟು ಕೇಳ್ಬೇಕು ತಾನೆ, ಯಾಕೆ ಇಷ್ಟೊಂದು ಲೇಟ್ ಆಗಿದೆ ಅಂತ. ಎಷ್ಟ ನಾನು ಇಷ್ಟೊಂದೆಲ್ಲ ಪ್ರಶ್ನೆ ಕೇಳ್ತಿರ್ಬೇಕಾದ್ರೆ ಯಾಕೆ ಸುಮ್ಮನೆ ನಿಂತ್ಕೊಂಡಿದ್ಯಾ? ಏನಾದ್ರೂ ಹೇಳು. ನಿನ್ನೆಲ್ಲಾ ಪ್ರಶ್ನೆಗೂ ಒಂದೇ ಉತ್ತರ ತಾಂಡು. ಏನದು? ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಏನ್ ಅರ್ಥ ಶ್ರೇಷ್ಠ? ಅವಳು ಇಲ್ಲಿ ಇದ್ಮೇಲೆ ನಿನ್ ಜವಾಬ್ದಾರಿ ತಾನೆ. ಏ ತಾಂಡು, ಅವಳು ಇಲ್ಲಿದ್ರೆ ತಾನೇ ನನ್ ಜವಾಬ್ದಾರಿ. ಅವಳು ಇಲ್ಲಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಇಲ್ವಾ? ಇಲ್ಲ ಅಂದ್ರೆ ಎಲ್ಲಿ ಹೋಗಿದ್ದಾಳೆ? ಭಾಗ್ಯದ ಮನೆಗೆ ಹೋಗಿದ್ದಾಳೆ. ವಾಟ್? ಅವಳು ಅಲ್ಲಿಗೆ ಯಾಕೆ ಹೋಗಿದ್ದಾಳೆ? ಇದೇ ಸರಿಯಾದ ಟೈಮ್. ಭಾಗ್ಯ ತನ್ವಿ ವಿರುದ್ಧ ಹಚ್ಕೊಟ್ರೆ ನನಗೆ ಅಡ್ವಾಂಟೇಜ್ ಆಗತ್ತೆ. ಶ್ರೇಷ್ಠ, ನಿನ್ನೆ ಕೇಳ್ತಾ ಇರೋದು ತನ್ವಿ ಅಲ್ಲಿಗೆ ಯಾಕೆ ಹೋದ್ನು ಅಂತ. ತಾಂಡವ್, ಅದನ್ನ ಅವಳೇ ಹೋಗಿ ಕೇಳು. ಅವಳು ಇಲ್ಲಿ ಆಡಿದ್ನ ನೋಡಿದ್ರೆ ನೀನು ಅವಳನ್ನ ಕಳ್ಸ್ಕೊಡ್ತಿದ್ದೆ. ಏನ್ ಮಾಡಿದ್ಲು ಅವಳು? ತಾಂಡವ್, ಅವಳು ನೀನ್ ಇದ್ದಾಗ ಇಲ್ಲಿ ಬಿಹೇವ್ ಮಾಡಿದಕ್ಕೂ ನೀನು ಹೋದ್ಮೇಲೆ ಬಿಹೇವ್ ಮಾಡಿದಕ್ಕೂ ತುಂಬಾ ವ್ಯತ್ಯಾಸ ಇದೆ. ತುಂಬಾ ರೂಢ ಬಿಹೇವ್ ಮಾಡೋದಕ್ ಶುರು ಮಾಡಿದ್ಲು, ತುಂಬಾ ವಿಚಿತ್ರವಾಗಿ ಆಡೋದಕ್ ಶುರು ಮಾಡಿದ್ಲು. ನನಗೆ ತುಂಬಾ ಬೇಜಾರಾಯ್ತು ತಾಂಡವ್. ತನ್ವಿ ಹೀಗ್ ಬಿಹೇವ್ ಮಾಡಿದ್ಲ? ನನಗೆ ಯಾಕೋ ನಂಬಿಕೆ ಬರ್ತಿಲ್ಲ ಶ್ರೇಷ್ಠ. ತಾಂಡವ್, ನನಗೆ ಗೊತ್ತು ನೀನ್ ನನ್ನ ನಂಬಲ್ಲ ಅಂತ. ನಿನ್ಗೆ ನಿನ್ ಹೆಂಡತಿಗಿಂತ ಅವಳೇ ಜಾಸ್ತಿ ಆಗೋದ್ಲಲ್ಲ. ಶ್ರೇಷ್ಠ, ಅದ್ ಹಾಗಲ್ಲ. ತಾಂಡವ್, ಇವಾಗ ನೀನ್ ಡಿಪೆಂಡ್ ಮಾಡೋದಕ್ ಬರ್ಬೇಡ. ತಾಂಡವ್, ನಿಜವಾಗ್ಲೂ ತನ್ವಿಗೆ ನಮ್ಮಿಬ್ರ ಮೇಲೆ ಪ್ರೀತಿ ಇದ್ದು ಬಂದಿದ್ರೆ ಅವಳು ಇವಾಗ್ಲೂ ಇಲ್ಲೇ ಇರ್ತಾ ಇದ್ಲು. ಬಟ್ ಅವಳು ಇಲ್ಲಿಗೆ ಬಂದಿರೋದು ನಮ್ಮಿಬ್ರು ಮಧ್ಯದಲ್ಲಿ ತಂದು ಹಾಕೋದಕ್ಕೆ. ಆ ಭಾಗ್ಯನ ಅವಳನ್ನ ಇಲ್ಲಿ ಕಳ್ಸಿರೋದು. ತಾಂಡವ್, ಅವಳನ್ನ ತುಂಬಾ ಇಷ್ಟಪಟ್ಟಿದೆ ಕಣೋ. ಬಟ್
ಅವಳು ಬಿಟ್ಟು ಹೋಗ್ಬಿಟ್ಲು. ಏನು ಧೋನಿ ಪುಟ ರೂಡ್ ಆಗಿ ಬಿಹೇವ್ ಮಾಡಿದ್ಲ? ಅವ್ರ ಹತ್ರ ಮಾಡಲ್ವಲ್ಲ. ಈ ಶ್ರೇಷ್ಠ ಹೇಳೋದನ್ನ ಯಾವ್ದು ನಂಬಕ್ಕೆ ಆಗಲ್ಲ. ಅವಳಿಗೆ ಕಾಲ್ ಮಾಡಿ ತಿಳ್ಕೊತೀನಿ. ಹೋಗಮ್ಮ ಮೀನಾಕ್ಷಿ, ಆರತಿ ತಟ್ಟೆ ಸಿದ್ಧ ಮಾಡ್ಕೊಂಡ್ ಬಾ. ಇಷ್ಟು ದಿವಸ ನಮ್ಮ ಮನೆ ಮೇಲೆ ಯಾವ್ದೋ ವಕ್ರ ದೃಷ್ಟಿ ಬಿದ್ದುಬಿಟ್ಟಿತ್ತು. ಇಲ್ಲಿಂದ ಆಚೆಗೆ ಎಲ್ಲ ಹೊರಟೋಗುತ್ತೆ. ಹುಡು. ಆಯ್ತಣ್ಣ. ಹಾ ಪೂಜಾ ಇರು, ನಾನು ಬರ್ತೀನಿ. ಇರು ಪೂಜಾ, ಯಾಕೆ ಅರ್ಜೆಂಟ್ ಮಾಡ್ತೀಯಾ? ಬಾ. ವಾವ್ ಪೂಜಾ, ಎಷ್ಟ್ ಚೆನ್ನಾಗ್ ಕಾಣಿಸ್ತಿದ್ಯಾ ಗೊತ್ತಾ ಈ ಅಟೈರ್ ಅಲ್ಲಿ. ಸೂಪರ್ ಆಗಿ ಕಾಣಿಸ್ತಿದ್ಯಾ. ನಾನು ಯಾವ ತರ ನೋಡ್ಬೇಕು ಅನ್ಕೊಂಡಿದ್ನೋ ಅದೇ ತರ ಕಾಣಿಸ್ತಿದ್ಯಾ. ಏನಾಯ್ತು? ತುಂಬಾ ಕಾಲ್ ನೋವ್ತಿದೆ. ಕನ್ನಿಕಾ, ನಡೆಯೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಬಂದಂಚು ಸಪೋರ್ಟ್ ಮಾಡ್ತೀಯಾ? ಕನಿಕಾ, ಪೂಜಾ ಕರಿತಿರೋದು ಕೇಳಿಸ್ತಿಲ್ವೋ? ಹೋಗಿ ಹೆಲ್ಪ್ ಮಾಡು. ದಟ್ ನಾನ್ ಯಾಕೆ ಹೆಲ್ಪ್ ಮಾಡ್ಬೇಕು? ಕಿಶನ್ ಇದಾನಲ್ಲ. ಕಿಶನ್ ಹೆಲ್ಪ್ ಮಾಡ್ತಿರೋದು ಸಾಕಾಗ್ತಿಲ್ಲ, ಇನ್ನೊಬ್ರು ಸಪೋರ್ಟ್ ಬೇಕು ಅಂತಿದ್ದಾಳೆ. ಹೋಗು. ಈಗೇನ್ ನೀನು ಹೋಗ್ತೀಯ, ನಾನೇ ಹೋಗ್ಲಾ? ನಾನೇ ಹೋಗ್ತೀನಿ. ಬೇಗ ಬಾ. ನಿಮ್ಗೆ ಹೆಲ್ಪ್ ಮಾಡೋದ್ ಬಂದ್ರೆ ನನ್ ಕಾಲೇ ತುಳಿತಿಲ್ಲ ಇಡಿಯಟ್. ಐ ಆಮ್ ರಿಯಲಿ ಸಾರಿ ಕನ್ನಿಕಾ, ಬೇಕು ಅಂತ ಮಾಡಿದಲ್ಲ, ಮಿಸ್ ಆಗಾಯ್ತು. ಕನ್ನಿಕಾ, ಮೊದಲನೇದಾಗಿ ಅವಳು ನಿನ್ನದಕ್ಕೆ ಮರ್ಯಾದೆ ಕೊಟ್ಟು ಮಾತಾಡ್ಸು ಅಂತ ಹೇಳಲಿಲ್ವಾ? ಆದ್ರೆ ನೀನು ಹೋಗು ಬಾ ಅಂತೆಲ್ಲ ಮಾತಾಡ್ತಿದ್ಯಲ್ಲ. ಡ್ಯಾಡ್ ಪ್ಲೀಸ್, ಎಲ್ಲಾ ವಿಷಯಕ್ಕೂ ಅವಳ ವಯಸ್ಕೊಂಡು ಮಾತಾಡಬೇಡಿ ನೀವು. ತುಳ್ದಿರೋದು ಅವಳು ತಪ್ಪು, ನನಗ್ ಬೈತಿದ್ದೀರಲ್ಲ ನೀವು. ಮಾವ, ನಿಮ್ಗೆ ಅನ್ಸುತ್ತಾ ನಾನು ಇದನ್ನೆಲ್ಲ ಬೇಕು ಅಂತ ಮಾಡ್ದೆ ಅಂತ? ಖಂಡಿತ ಇಲ್ಲಮ್ಮ. ನಿನಗೆ ನಡೆಯೋದಕ್ಕೆ ಕಷ್ಟ ಆಗ್ತಿದ್ಯಲ್ಲ, ನೀನ್ ಯಾಕೆ ಇದನ್ನೆಲ್ಲ ಬೇಕು ಅಂತ ಮಾಡ್ತೀಯ? ಖಂಡಿತ ನೀನ್ ಯಾಕೆ ಹೀಗೆ ಆಡ್ತಿದ್ಯಾ? ಅವಳು ಬೈ ಮಿಸ್ಟೇಕ್ ಆಗಿದೆ ಅಂತ ಹೇಳ್ತಾ ಇಲ್ವಾ? ಒಳಗೆ ಕರ್ಕೊಂಬ, ಬನ್ನಿ. ನಿಧಾನ ಬಾ. ಈ ಮನೆ ಹಾಳಿಗೆ ಇನ್ನೂ ಬುದ್ಧಿ ಬಂದಿಲ್ವಾ? ಇಷ್ಟೆಲ್ಲ ಆದ್ಮೇಲೆ ಗಾಂಚಲಿ ತೋರಿಸ್ತಿದ್ದಾಳೆ. ಮಾಡ್ತೇನೆ ಅವಳಿಗೆ. ದೇವ್ರೆ, ನಿನಗ್ ಧನ್ಯವಾದ ಹೇಳೋದ್ ಬಿಟ್ರೆ ನನಗ್ ಬೇರೆ ಏನು ತೋಚ್ತಾ ಇಲ್ಲ ದೇವ್ರೆ. ನನ್ ಮಗಳಿಗೆ ಅಪಘಾತ ಆಗಿದೆ ಅಂತ ಗೊತ್ತಾದ ತಕ್ಷಣ ನಾನ್ ತುಂಬಾ ತಲೆ ಕೆಡ್ಸ್ಕೊಂಡ್ಬಿಟ್ಟೆ. ಏನ್ ಮಾಡ್ಬೇಕು ಅಂತಾನೆ ನನಗ್ ತೋಚ್ತಾ ಇರ್ಲಿಲ್ಲ. ಆದ್ರೆ ನಿನ್ ದಯೆಯಿಂದ ನನ್ ಮಗಳು ಇವಾಗ ಹುಷಾರಾಗಿದ್ದಾಳೆ, ಮೊದ್ಲಿನ ತರ ಆಗ್ತಿದ್ದಾಳೆ. ನಿನಗೆ ಎಷ್ಟು ಧನ್ಯವಾದ ತಿಳಿಸಿದ್ರು ಸಾಲಲ್ಲ ದೇವ್ರೆ. ನೀನಿಲ್ಲ ಅಂದಿದ್ರೆ ನನ್ ಮಗಳಿಗೆ ಏನಾಗ್ತಿತ್ತೋ ಏನೋ. ಸುನಂದ, ಈಗ ಯಾಕ ಮಾತುಗಳು? ಪೂಜಾ ಹುಷಾರಾದ್ರೆ ಬಂದ್ಲು ತಾನೆ, ಮತ್ ಇನ್ಯಾಕೆ ಯೋಚನೆ ನಿಮ್ಗೆ? ಹೌದು ಸುನಂದ ಅವ್ರೆ, ಕುಸುಮ ಸರಿಯಾಗಿ ಹೇಳ್ತಾ ಇದ್ದಾಳೆ. ಈಗೆಲ್ಲ ಒಳ್ಳೇದಾದ್ಮೇಲೆ ನೀವು ಈ ರೀತಿ ಹಾಕೋದು ಸರಿಯಲ್ಲ. ದೇವ್ರ ದಯದಿಂದ ನಮ್ಮನೆ ಮಗಳು ಹುಷಾರಾಗಿ ಬಂದಿದ್ದಾಳೆ ತಾನೆ, ಈಗ ಪಡ್ಬೇಕು. ಸುನಂದ, ಬೇಗ ಪೂಜೆ ಮಾಡಿ, ತಡ ಮಾಡೋದು ಬೇಡ, ಹೊರಡೋಣ.
ಭಾಗ್ಯ, ತನ್ವಿ, ತನ್ಮಯ್ ಬಂದ್ರೋ ಬೇಗ. ಅಜ್ಜಿ ಅಜ್ಜಿ, ನೀವ್ ಕರಿಯೋದಚ್ಚ ನಾನು ಬರೋದಚ್ಚ, ನಾನ್ ರೆಡಿ. ಸುನಂದ, ಪೂಜೆ ಶುರು ಮಾಡಿ. ಪೂಜೆ ಮಾಡುವಾಗ ನನ್ ಲೆಕ್ಕದಲ್ಲಿ ದೇವರಿಗೆ ಒಂದ್ ಟ್ಯಾಕ್ಸ್ ಜಾಸ್ತಿನೇ ಹೇಳಿ. ಪೂಜೆ ಸಿಕ್ಕಿ ದೇವರಿಂದಾನೆ ಅಲ್ವಾ? ಹೌದೌದು, ಆದ್ರೆ ನಮ್ ಚಿಕ್ಕಿ ಏನ್ ಕಡಿಮೆ ಇಲ್ಲ, ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಂಟಿ. ಏ ತನ್ಮಯ್, ಏನೋ ಇದು? ಚಿಕ್ಕಿನ ಆಂಟಿ ಅಂತ ಹೇಳ್ತೀಯ ನೀನು? ಮದ್ವೆ ಆಯ್ತಲ್ಲ, ಇವಾಗ ಆಂಟಿನೇ. ನಾಳೆ ತನ್ವಿ ಅಕ್ಕ ಅವಳನ್ನ ಆಂಟಿ ಅಂತಾನೆ ಕರೆಯೋದ್ ನಾನು. ಯಾರ್ ಫೋನ್ ಬಂಗಾರಿ? ಏನಾಯ್ತು? ಏನಾದ್ರೂ ಸಮಸ್ಯೆನಾ? ಪಪ್ಪ ಫೋನ್ ಮಾಡ್ತಿದ್ದಾರೆ ಅಂದ್ರೆ ಅಮ್ಮಂಗ್ ಬೇಜಾರಾಗ್ಬೋದು. ಏನ್ ಹೇಳಿ ಇವಾಗ? ತನ್ವಿ, ನಿನ್ನೆ ಕೇಳ್ತಿರೋದು ಯಾರ್ ಫೋನು? ಅಮ್ಮ, ಅದು ಪಪ್ಪ ಫೋನ್ ಮಾಡಿದ್ರು. ಮತ್ತೆ ಅವನ್ ಫೋನ್ ಮಾಡಿದಾನ? ಕೊಡಿ, ನಾ ಮಾತಾಡ್ತೀನಿ, ಕೊಡಿಲಿ. ಏನ್ ಅನ್ಕೊಂಡಿದಾನ ಅವನು? ನಾವ್ ಯಾರು ನೆಮ್ಮದಿಯಾಗಿ ಇರ್ಲೇಬಾರ್ದು ಅಂತನ? ಸರಿಯಾಗಿ ಮಾತಾಡ್ತೀನಿ, ಕೊಡಿಲಿ. ಬಂಗಾರಿ, ಫೋನ್ ಎತ್ತು. ಏನು ಅಂತ ಕೇಳು. ಏನೇನ್ ನಡೆದಿದ್ಯೋ ಅದನ್ನೆಲ್ಲ ಹೇಳು. ಏ ತನ್ವಿ ಪುಟ, ಎಲ್ಲಿದ್ಯಾ? ಏನ್ ಮಾಡ್ತಿದ್ಯಾ? ಪಪ್ಪ, ನಾನ್ ಅಮ್ಮನ್ ಮನೇಲಿ ಇದ್ದೀನಿ. ಅಲ್ಲಿಗೆ ಯಾಕೆ ಹೋದೆ? ಇದನ್ನ ನನ್ನ ಹತ್ರ ಕೇಳೋದ್ಕಿಂತ ಮನೆ ಇದ್ರೆ ಶ್ರೇಷ್ಠ ಆಂಟಿ, ಅವ್ರ ಹತ್ರನೇ ಕೇಳಿ. ಪುಟ, ವಿಷಯ ಏನು ಅಂತ ಕರೆಕ್ಟ್ ಆಗಿ ಹೇಳು. ನೀನ್ ಅವಳನ್ನ ದೂರದು, ಅವಳು ನಿನ್ನ ದೂರದು, ಬರೀ ಇದೇ ಆಯ್ತು. ಓ, ಅವ್ರು ಇದನ್ನ ಬೇರೆ ಮಾಡಿದ್ರಾ? ಸರಿ ಪಾಪ, ನಾನೇ ಹೇಳ್ತೀನಿ ಯಾಕೆ ಇಲ್ಲಿಗೆ ಬಂದೆ ಅಂತ. ಹಾ ಪುಟ, ಅವಾಗ್ಲೇ ಹೇಳಿದ್ನಲ್ಲ, ಹಾಸ್ಪಿಟಲ್ಗೆ ಹೋಗಿ ನಿಮ್ ಪೂಜಾ ಚಿಕ್ಕಿ ಹೆಲ್ತ್ ಬಗ್ಗೆ ವಿಚಾರಿಸ್ತೀನಿ ಅಂತ. ನಿಮ್ಗೋಸ್ಕರನೇ ಬಂದೆ ಪುಟ. ಆಂಟಿ, ನೀವ್ ಚಿಕ್ಕಿನ ನೋಡಿದ್ರ? ಹೇಗಿದ್ದಾರೆ ಇವಾಗ? ಇನ್ನೂ ನೋಡಿಲ್ಲ, ಇಲ್ಲೇ ICU ಡೋರ್ ಮುಂದೆನೆ ನಿಂತಿದ್ದೀನಿ. ಬಾಯ್ ತನ್ವಿ. ಆಂಟಿ, ತನ್ವಿ ನೋಡು, ನನ್ಗೆ ಇವತ್ತು ಮಾಡೋದಕ್ಕಾಗಲ್ಲ. ನಾನು ಯಾವ್ದೋ ಇಂಪಾರ್ಟೆಂಟ್ ಕೆಲಸದಲ್ಲಿದ್ದೀನಿ, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಯಾರ್ ಮೇಡಮ್? ಅಯ್ಯೋ, ನಮ್ಮ ಮನೇಲಿ ಯಾವಳ ಒಬ್ಳು ಬಂದು ಒಕ್ಕರಿಸ್ಕೊಂಡಿದ್ದಾಳೆ. ಹೀಗೆಲ್ಲ ಮಾಡಿದ್ಲ? ಹೌದು ಪಾಪ, ಇಷ್ಟೆಲ್ಲ ಮಾಡಿದ್ರು. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅಮ್ಮನ ಬಗ್ಗೆ ನನ್ನ ಹತ್ರ ಸುಳ್ಳು ಹೇಳಿ ಅಮ್ಮನ ಮೇಲೆ ನನಗಿರೋ ದ್ವೇಷ ಹೆಚ್ಚಾಗೋ ಹಾಗೆ ಮಾಡಿದ್ರು. ಇನ್ನೂ ಸ್ವಲ್ಪ ದಿನ ಅಲ್ಲೇ ಇದ್ದಿದ್ರೆ ಅಮ್ಮ ನಾನು ಜೀವನ ಪೂರ್ತಿ ಮಾತಾಡ್ದಿರೋ ತರ ಮಾಡ್ತಿದ್ರು. ಅದಕ್ಕೆ ನಾನು ಇಲ್ಲಿಗೆ ಬಂದ್ಬಿಟ್ಟೆ. ಪಾಪ, ನಾನೀಗ ಹೇಳ್ತೀನಿ ಅಂತ ಬೇಜಾರಾಗ್ಬೇಡಿ. ನೀವು ಕೆಲವೊಂದ್ಸಲ ತುಂಬಾ ಕೂಗಾಡ್ತೀರಾ. ನೀವ್ ಕೆಟ್ಟವ್ರು ಅಂತ ನಾನು ಅನ್ಕೊಂಡಿದ್ದೆ, ಆದ್ರೆ ನೀವ್ ಕೆಟ್ಟವ್ರಲ್ಲ ಪಾಪ, ನೀವ್ ತುಂಬಾ ಒಳ್ಳೆಯವರು. ಅವ್ರ ಜೊತೆಗಿದ್ದು ಕೆಟ್ಟವ್ರಾಗಿದ್ದೀರಾ. ಪ್ಲೀಸ್ ಪಾಪ ಇರ್ಬೇಡಿ. ಹಾಗೂ ಇರ್ಬೇಕು ಅಂದ್ರೆ ಕೇರ್ಫುಲ್ ಆಗಿರಿ. So